ನಮಸ್ಕಾರ. ಎಲ್ಲ ನೋಡಿದಿರ ಅಂತ ಅನ್ಕೋತೀವಿ. ಈ ಪೋಸ್ಟರ್ ಡಾಕ್ಟರ್ ವಿಷ್ಣುವರ್ಧನ ರಾಷ್ಟ್ರೀಯ ಉತ್ಸವ. ದೊಡ್ಡ ಮನುಷ್ಯನ ನೆನಪಲ್ಲಿ ದೊಡ್ಡ ಹೆಜ್ಜೆ. ಯಾರಿಗೆ ಹೇಗೋ ಗೊತ್ತಿಲ್ಲ, ಅಭಿಮಾನಿಗಳಿಗೆ ಇದು ಬಹಳ ದೊಡ್ಡ ಹೆಜ್ಜೆ ಮತ್ತು ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮ. ಯಾಕಂದರೆ ಯಾವ ಕಲಾವಿದರ ಹೆಸರು ಕೂಡ ರಾಜ್ಯದಾಚೆಗೆ ನಡೆಯದೇ ಇರೋಂತಹ ಒಂದು ಕಾರ್ಯಕ್ರಮ, ಒಂದು ರಾಷ್ಟ್ರೀಯ ಉತ್ಸವ. ಅದು ಈ ಮಣ್ಣಿನ ಅಭಿಜಾತ ಕಲಾವಿದ, ಆದರ್ಶಗಳನ್ನು ಬಿತ್ತಿ ಬೆಳೆದ ಯಜಮಾನ, ನುಡಿದಂತೆ ನಡೆದ ಆದರ್ಶ ಪುರುಷ ಡಾಕ್ಟರ್ ವಿಷ್ಣುವರ್ಧನ್ ಅವರ ನೆನಪಲ್ಲಿ ಅವರ ಹೆಸರನ್ನು ಇದೇ ಸ್ಥಾಯಿಯಲ್ಲಿ ಕರುನಾಡಲ್ಲಿ ಮತ್ತು ರಾಜ್ಯದ ಹಾಗೂ ರಾಷ್ಟ್ರದ ಎಲ್ಲ ಭಾಗಗಳಲ್ಲಿ ಡಾಕ್ಟರ್ ವಿಷ್ಣು ಅವರ ಹೆಸರು ಉಳಿಬೇಕಾದರೆ ನಾವು ಮಾಡಬೇಕಾದಂತಹ ಕೆಲಸಗಳೇನು ಅನ್ನೋ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡಿದಾಗ ವಿಷ್ಣು ಸೇನಾ ಸಮಿತಿ ವತಿಯಿಂದ ಈಗಾಗಲೇ ನಾವು ಅವರ ಹೆಸರಲ್ಲಿ ಶಾಲೆಗಳನ್ನು ದತ್ತು ತಗೊಳ್ತಾ ಇದ್ದೀವಿ. ಅವರ ಹೆಸರಲ್ಲಿ ಸುಮಾರು ಪುತ್ಥಳಿಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸೂರ್ಯವಂಶದ ಸತ್ಯಮೂರ್ತಿ ಪುತ್ಥಳಿಯನ್ನು ವಿಷ್ಣು ಸೇನಾ ಸಮಿತಿ ಮಾಡಿಸಿದೆ, ನೀವೆಲ್ಲ ನೋಡಿದ್ದೀರ. ಅದಾದಮೇಲೆ ಅವರ ಹೆಸರಲ್ಲಿ ಪುಣ್ಯಸ್ಮರಣೆ ಮಾಡ್ತಾ ಇದ್ದೀವಿ, ಡಾಕ್ಟರ್ ವಿಷ್ಣು ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಅವರ ಹೆಸರಲ್ಲಿ ಕನ್ನಡ ಮಾಣಿಕ್ಯ ಪತ್ರಿಕೆಯನ್ನು ತರ್ತಾ ಇದ್ದೀವಿ. ಮಕ್ಕಳಿಗೆ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ನೋಡ್ಕೋತಾ ಇದ್ದೀವಿ. ಅಭಿಮಾನಿಗಳ ಮಕ್ಕಳಿಗೆ ಅನೇಕ ಹೋರಾಟಗಳಲ್ಲಿ ಗುರುತಿಸ್ಕೊಂಡಿದ್ದೀವಿ. ಅನೇಕ ಕನ್ನಡ ಪರ ವಿಷಯಗಳಲ್ಲಿ ಧ್ವನಿಯಾಗಿದ್ದೀವಿ. ಇಷ್ಟೆಲ್ಲ ಆದರೂ ಮತ್ತು ವಿಷ್ಣು ಅವರನ್ನು ನಾವು ಇನ್ನೊಂದು ತಲೆಮಾರಿಗೆ ವರ್ಗಾಯಿಸುವುದು ಹೇಗೆ, ಅವರ ಆದರ್ಶಗಳನ್ನು, ಅವರ ಸಾಧನೆಗಳನ್ನು ಅಂತ ಹೋದಾಗ ಎಲ್ಲೋ ಒಂದು ಕಡೆ ನೋವಿದೆ. ಸರ್ಕಾರದಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಈ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಆಗಬೇಕಾದಂಥ ಕೆಲಸಗಳಿಗೆ ಸರಿಯಾದಂತಹ ಒಂದು ಪ್ರೋತ್ಸಾಹ ಅಥವಾ ಸರಿಯಾದ ಕ್ರಮದ ದಾಟಿಯಲ್ಲಿ ನಡಿಬೇಕಾದಂಥ ಕೆಲಸಗಳು ಸರ್ಕಾರದಿಂದ ನಡೀತಾ ಇಲ್ಲ. ಎಲ್ಲ ಅಭಿಮಾನಿಗಳು ದಿನ ಬೆಳಿಗ್ಗೆ ಆದರೆ ಫೇಸ್ಬುಕ್ಗಳಲ್ಲಿ ನೀವು ಗೊತ್ತಿರುತ್ತೆ, ಪಕ್ಷಪಾತ ಧೋರಣೆ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಈ ಥರದ ಮಾತುಗಳನ್ನ ಕೇಳ್ತಾ ಇರ್ತೇವೆ. ಇದು ಯಾವೊಬ್ಬ ಅಭಿಮಾನಿಯು ಉತ್ಪ್ರೇಕ್ಷೆಯಿಂದ ಹೇಳೋದಲ್ಲ, ಅಥವಾ ಯಾವುದೋ ಹೊಟ್ಟೆ ಕಿಚ್ಚಿಂದ ಹೇಳುವಂಥದ್ದಲ್ಲ, ಅಥವಾ ಯಾರನ್ನೋ ದೂಷಣೆ ಮಾಡೋಕ್ಕೆ ಹೇಳುವಂಥದ್ದಲ್ಲ. ಅದು ನಿಜಕ್ಕೂ ಅವ್ರಿಗಾಗುವಂತಹ ನೋವು, ವಿಷ್ಣು ಅಭಿಮಾನಿಗಳ ಕೂಗು. ಅದು ನಮಗೆ ಯಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ, ಪಕ್ಕದ ತಟ್ಟೆಯನ್ನು ಒಂದೇ ಸಾಲಲ್ಲಿ ಕೂತಿದ್ದೀವಿ, ಪಕ್ಕದ ತಟ್ಟೆಯಲ್ಲಿ ನೀವು ಊಟ ಹಾಕಿ ಬಡಿಸಿದ್ದೀರ, ನನ್ನ ತಟ್ಟೆಯಲ್ಲಿ ನೀವು ಯಾಕೆ ಅನ್ನ ಹಾಕ್ತಾ ಇಲ್ಲ, ನನಗೂ ಹಸ್ದಿದೆ ಅಂತ ಕೇಳ್ಕೊಂಡ್ರೆ ಅದನ್ನು ನೀವು ಧಾರ್ಷ್ಯ ಅಥವಾ ವಿಷ್ಣು ಅಭಿಮಾನಿಗಳು ಸರಿಯಿಲ್ಲ ಅಥವಾ ಇನ್ನೇನೋ ಅಂತ ಬೇರೆ ರೀತಿಯಲ್ಲಿ ಮಾತನಾಡುವಂತಹದ್ದು ಕ್ರಮ ಈಗ ಕೆಲವು ಕಡೆ ನಾನು ನೋಡ್ತಾ ಇದ್ದೀನಿ. ಹಾಗಲ್ಲ, ವಿಷ್ಣುವಿಗೆ ಯಾಕಿಲ್ಲ ಅಂತ ಕೇಳಿದ ತಕ್ಷಣ, ನಮ್ಮ ಹಕ್ಕನ್ನು ಕೇಳಿದ ತಕ್ಷಣ, ವಿಷ್ಣುವಿಗೆ ನ್ಯಾಯ ಕೊಡಿ ಅಂತ ಕೇಳಿದ ತಕ್ಷಣ ನಾವು ಇನ್ಯಾರನ್ನು ವಿರೋಧಿಸ್ತೀವಿ ಅಂದ್ಕೊಳ್ಳೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನು ಕಾಡುತ್ತೆ. ಸೊ ಯಾಕೆ ಈ ಥರದನ್ನಂಥದ್ದನ್ನು ಪ್ರಶ್ನೆಗಳನ್ನು ಹುಟ್ಟಾಕೊಂಡಾಗ, ನಮಗೆ ಯಾಕೆ ಸರ್ಕಾರದ ಹಂಗು, ನಮಗೆ ಯಾಕೆ ಇನ್ನೊಬ್ಬರ ಗೊಡವೆ, ನಾವೇ ಡಾಕ್ಟರ್ ವಿಷ್ಣು ಅವರ ಹೆಸರನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬಾರ್ದೇಕೆ ಅಂತ ಅಂದ್ಕೊಂಡಾಗ ಹೊಳೆದಂಥದ್ದೇ ಈ ಒಂದು ಡಾಕ್ಟರ್ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವ. ಏನಿದು ಡಾಕ್ಟರ್ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವ ಅಂತ ನಿಮ್ಗೆ ಗೊತ್ತಿರ್ಬೋದು. ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ, ಕನ್ನಡದ ಮೊಟ್ಟ ಮೊದಲ ಸೂಪರ್ ಸ್ಟಾರ್, 5 ಭಾಷೆಗಳಲ್ಲಿ ಅಭಿನಯಿಸಿ 5 ಭಾಷೆಗಳಲ್ಲಿ ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟು 5 ಭಾಷೆಗಳಲ್ಲಿ ತನ್ನ ಛಾಪನ್ನು ಮೂಡಿಸಿ 5 ಭಾಷೆಗಳಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂತಹ ಕನ್ನಡದ ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಯಾರು ಅಂತಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಎದೆ ತಟ್ಟಿ ಯಾವುದೇ ಒಬ್ಬ ಅಭಿಮಾನಿ ಬಹಳ ಹೆಮ್ಮೆಯಿಂದ ಹೇಳ್ಕೋಬಹುದಂತಹ ವಿಷಯ.
ಅಂದರೆ ಭಾರತದಾದ್ಯಂತ ಒಂದು ಕನ್ನಡದ ಕೀರ್ತಿಯನ್ನು ಒಬ್ಬ ಕನ್ನಡದ ನಟ ಅಲ್ಲಿ ಹೋಗಿ ಪಸರಿಸಿ ಬರ್ತಾ ಇದ್ರು, ಬೆಳಗ್ತಾ ಇದ್ರು. ಎಲ್ಲೋ ಹಿಂದಿ ಭಾಷೆಗೆ ಹೋದಾಗ ಯಾರಿವರು ಅಂತ ಕೇಳಿದರೆ ಕನ್ನಡದ ನಟ ಅಂತ ಹೇಳ್ತಾ ಇದ್ರು. ಅಂದರೆ ಅವ್ರ ಜೊತೆಗೆ ಕನ್ನಡ ಕೂಡ ಅಲ್ಲಿ ತನಕ ತಲುಪಿತ್ತು. ಆ ಕಾಲದಲ್ಲಿ ಅನೇಕ 3 ದಶಕಗಳ ಹಿಂದೆಯೇ ಕೂಡ ವಿಷ್ಣು ಅಂತಹದ್ದೊಂದು ಸಾಧನೆಯನ್ನು ಮಾಡಿದರು ಅನ್ನೋಂಥ ಒಂದು ಹೆಮ್ಮೆ ಪ್ರತಿ ಕನ್ನಡಿಗನಿಗೂ ಇರಬೇಕಾಗಿತ್ತು. ಆದರೆ ಪ್ರತಿ ವಿಷ್ಣು ಅಭಿಮಾನಿ ಮಾತ್ರ ಇವತ್ತು ಆ ಹೆಮ್ಮೆಯನ್ನು ಪಡ್ತಾ ಇದ್ದಾರೆ. ಕಾರಣಗಳು ಬೇರೆ ಬೇರೆ ಇದೆ. ಸೊ ಈ ಕಾರಣಕ್ಕೋಸ್ಕರ ಪಂಚಭಾಷೆಗಳಲ್ಲಿ ಅಭಿನಯಿಸಿ ರಾಷ್ಟ್ರತಾರಿಯಾಗಿದ್ದಂತಹ ಡಾಕ್ಟರ್ ವಿಷ್ಣು ಅವರ ಒಂದು ಉತ್ಸವ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕಾಗಿತ್ತು. ಅವರ ಅಗಲಿಕೆಯ ನೋವು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂತಾಪ ಸೂಚಕವಾಗಿ ಕದಲಿಸಬೇಕಾಗಿತ್ತು ಕೆಲವು ಆತ್ಮಗಳನ್ನು. ಆದರೆ ಎಲ್ಲೋ ಒಂದು ಕಡೆ ಅದೇನೂ ಆಗಲಿಲ್ಲ ಅನ್ನೋದು ನೋವು ನಮಗಿದೆ. ಅಮೀರ್ ಖಾನ್ ಅವರು ಒಂದು ಟ್ವೀಟ್ ಮಾಡ್ತಾ ಹೇಳ್ತಾ ಇದ್ರು, ಇವತ್ತು ಬೆಳಿಗ್ಗೆ ನಾಗೇಂದ್ರ ಪ್ರಸಾದ್ ಸರ್ ಆ ಟ್ವೀಟ್ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು, ಈ ಥರದ್ದು ಒಂದು ಅವರ ಅಂತಿಮ ಸಂಸ್ಕಾರದಲ್ಲಿ ಆ ಜನಸಾಗರವನ್ನು ನೋಡಿ ಟ್ವೀಟ್ ಮಾಡಿದ್ರಂತೆ ಅಮೀರ್ ಖಾನ್. ಇಷ್ಟೊಂದು ಜನಸಾಗರವನ್ನು ಪಡೆದ ನಟ ಇದ್ದಾರೆ ಅಂತ ಹೇಳ್ಕೊಳ್ಳೋದೇ ಒಂದು ದೊಡ್ಡ ಹೆಮ್ಮೆ. ಈಸ್ ಅ ರಿಯಲ್ ಸೂಪರ್ ಸ್ಟಾರ್ ಅಂತ ಹೇಳ್ಬಿಟ್ಟು ಅಮೀರ್ ಖಾನ್ ಅನ್ನೋಂಥ ಒಬ್ಬ ವ್ಯಕ್ತಿ ಟ್ವೀಟ್ ಮಾಡ್ತಾರೆ. ಅಂದರೆ ವಿಷ್ಣು ಅವರಿಗಿದ್ದಂಥ ಅಭಿಮಾನಿ ಪಡೆ, ಅವರನ್ನು ಪ್ರೀತಿಸುವಂತಹ ಜನ, ಅವರು ವಿಷ್ಣು ಅವರ ಪ್ರಭಾವಿಸಿದಂತಹ ವ್ಯಕ್ತಿಗಳು ಎಷ್ಟು ಸಂಖ್ಯೆಯಲ್ಲಿ ಇದ್ರು ಅನ್ನುವಂಥದ್ದು ಅವರ ಅಂತ್ಯ ಸಂಸ್ಕಾರದಿಂದ ರಾಜ್ಯದ ಜನತೆಗೆ ಗೊತ್ತಾಗಿತ್ತು. ಅದಾದ ನಂತರ ಆದರೂ ಕೂಡ ಅವರ ಹೆಸರಲ್ಲಿ ಆಗಬೇಕಾದಂಥ ಕೆಲಸ ಎಲ್ಲ ಆಗಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕೂಡ ವಿಷ್ಣುವಿಗೆ ಯಾವುದೇ ಪ್ರಶಸ್ತಿಗಳು ಬರಲಿಲ್ಲ. ಇಲ್ಲಿ ಯಾವುದೋ ಒಂದು ಸಣ್ಣ ಗೌರವ ಡಾಕ್ಟರೇಟ್ ಅನ್ನೋಂಥ ಪ್ರಶಸ್ತಿನ ಕೊಟ್ಟು ಇದೇ ದೊಡ್ಡ ಪ್ರಶಸ್ತಿ ಅನ್ನೋ ಥರ ಬಿಂಬಿಸಿದ್ರು. ಎಲ್ಲೋ ಕೆಲವು ಕಡೆ ಸೈಫ್ ಅಲಿ ಖಾನ್ ಅನ್ನೋಂಥ ಒಬ್ಬ ಸಣ್ಣ ಕಲಾವಿದ, ನಿನ್ನೆ ಮೊನ್ನೆ ಬಂದಂಥ ಕಲಾವಿದನಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಬ್ರಹ್ಮಾನಂದ ವಡಿವೇಲ್ ಅನ್ನೋಂಥ ಹಾಸ್ಯ ನಟರಿಗೆ ಬೇರೆ ಭಾಷೆಗಳಲ್ಲಿ ಸಿಕ್ಕಿದೆ. ಆದರೆ ವಿಷ್ಣುವರ್ಧನ್ ಅವರಿಗೆ ಅದು ಯಾವುದೂ ಇರಲಿಲ್ಲ, ಯಾವುದೂ ಸಿಗಲಿಲ್ಲ. ಇಲ್ಲಿಂದ ಪ್ರಯತ್ನಗಳೇ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ವಿಷ್ಣುವರ ಒಂದು ಸ್ಮಾರಕವನ್ನಾದರೂ ಪಡಿತೀವ ಅಂತ ಹೋದಾಗ ಇಲ್ಲೂ ಕೂಡ ತೊಂದರೆ ಆಯಿತು ನಮಗೆ. ಸ್ಮಾರಕದ ವಿಷಯದಲ್ಲೂ ಕೂಡ ಏನೆಲ್ಲ ನಡೀತಾ ಇದೆ ಅಂತ ರಾಜ್ಯದ ಜನತೆ ನಮಗೆ ಗೊತ್ತಿದೆ. ಅಂದರೆ ಇವೆಲ್ಲವೂ ಕೂಡ ನೋವುಗಳು, ನಾನು ಇಷ್ಟೊತ್ತು ಹೇಳ್ಕೊಂಡಿದ್ದು. ಆದರೆ ಅವರ ಹೆಸರನ್ನು ಉಳಿಸೋಕ್ಕೆ ಬರೀ ನೋವುಗಳಲ್ಲೇ ಇದ್ದುಬಿಟ್ರೆ ಪ್ರಯತ್ನಗಳು ಆಗೋದು ಯಾವಾಗ ಅನ್ನುವಂತಹ ಒಂದು ಯೋಚನೆ ಬಂದಾಗ ಹೊಳೆದಿದ್ದೇ ಈ ಒಂದು ಡಾಕ್ಟರ್ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವ. ರಾಷ್ಟ್ರ ಮಟ್ಟದಲ್ಲಿ ವಿಷ್ಣು ಅವರ ಹೆಸರು, ಅವರ ಸಾಧನೆಗಳು, ಅವರ ಬದುಕು, ಅವರ ಬದುಕನ್ನು ಕಟ್ಟಿಕೊಂಡ ರೀತಿ, ಅವರು ಏಕೆ ಈ ಮಣ್ಣಲ್ಲಿ ಅಜರಾಮರ, ಅವರ ಸಾಧನೆಗಳು, ಅವರ ಬದುಕು ಏಕೆ ಪ್ರಸ್ತುತ, ಅವರಿಗೆ ಕರ್ನಾಟಕದಲ್ಲಿ ನಿಜಕ್ಕೂ ಅನ್ಯಾಯವಾಗಿದೆ, ಇಂತಹ ಕೆಲವೊಂದು ವಿಷಯಗಳನ್ನು ಇಟ್ಟುಕೊಂಡು, ಮತ್ತು ಅವರ ಬದುಕು ಇವತ್ತಿನ ಯುವಕರಿಗೆ ಪ್ರೇರಣೆ ಆಗಬಲ್ಲದ ಅನ್ನೋಂತಹ ವಿಷಯಗಳನ್ನ ಇಟ್ಕೊಂಡು ನಾವು ರಾಷ್ಟ್ರ ಮಟ್ಟದ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮಾಡಬೇಕು ಅಂತ ಅಂದುಕೊಂಡದ್ದರ ಫಲವೇ ಈ ಒಂದು ಡಾಕ್ಟರ್ ವಿಷ್ಣುವರ್ಧನ ರಾಷ್ಟ್ರೀಯ ಉತ್ಸವ. ಈ ಒಂದು ರಾಷ್ಟ್ರೀಯ ಉತ್ಸವ ಆಗಸ್ಟ್ 27ಕ್ಕೆ ನಮ್ಮ ದೇಶದ ರಾಜಧಾನಿ ನವದೆಹಲಿಯಲ್ಲಿ ನಡೀತಾ ಇದೆ. ಅವತ್ತು ನಿಜಕ್ಕೂ ವಿಷ್ಣು ಒಂದು ಸ್ಮರಣೀಯ ಹಬ್ಬ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ವಿಷ್ಣು ಅವರ ಬರೀ ಗುಣಗಾನ ಅನ್ನುವಂಥದ್ದಲ್ಲ, ಅವರ ಸಾಧನೆಗಳನ್ನು ಬೇರೊಂದು ಮಜಲಿನಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅವತ್ತು ಬೆಳಿಗ್ಗೆನೇ ದೆಹಲಿಯ ಬೀದಿಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ತಾಯಿ ಭುವನೇಶ್ವರಿಯ ಭಾವಚಿತ್ರಗಳನ್ನು ದೆಹಲಿ ಬೀದಿಗಳಲ್ಲಿ ಹೂವಿನ ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಅದಾದ ನಂತರ 10 ಗಂಟೆ ಸುಮಾರಿಗೆ ಅಲ್ಲಿ ಒಂದು ಮೇಣದ ಪ್ರತಿಮೆ ಅಥವಾ ಅದಕ್ಕೆ ಹೋಲಿಕೆ ಆಗುವಂತಹ ಒಂದು ವಿಶೇಷವಾದ ಪ್ರತಿಮೆಯನ್ನು, ಅವತ್ತು 6 ಅಡಿ ಪ್ರತಿಮೆಯನ್ನು ಒಂದು ಅನಾವರಣ ಮಾಡ್ತಾ ಇದ್ದೀವಿ. ಅದರ ಆಚೆಗೆ 10 ಗಂಟೆಗೆ ಸರಿ 11 ಗಂಟೆಗೆ ಡಾಕ್ಟರ್ ವಿಷ್ಣು ಅವರ ಸುಮಾರು 400ಕ್ಕೂ ಹೆಚ್ಚು ಛಾಯಾಚಿತ್ರಗಳ ಒಂದು ಪ್ರದರ್ಶನವನ್ನು ಕೂಡ ನಾವು ಅವತ್ತು ಅಲ್ಲಿ ಹಮ್ಮಿಕೊಂಡಿದ್ವಿ. ಬಹಳ ವಿಶೇಷವಾದಂತಹ ಛಾಯಾಚಿತ್ರಗಳು, ಬಹುಶಃ ನಿಮಗೆಲ್ಲ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ಅದಾದ ನಂತರದಲ್ಲಿ 11 ಗಂಟೆಗೆ ಕರ್ನಾಟಕ ಸಾಂಸ್ಕೃತಿಕ ಲೋಕಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೊಡುಗೆಗಳು ಅನ್ನೋಂತಹ ಒಂದು ವಿಚಾರಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ವಿ. ಅದು ಇಡೀ ಕಾರ್ಯಕ್ರಮಕ್ಕೆ ಒಂದು ಕಳಶಪ್ರಾಯವಾಗಿ ನಿಲ್ಲುತ್ತೆ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ವಿಷ್ಣುವರ ಕೊಡುಗೆಗಳು ನಿಜವಾಗ್ಲೂ ಏನು ಅನ್ನೋಂಥದ್ದನ್ನು ಅವರ ಒಡನಾಡಿಗಳು, ಅವರ ಜೊತೆಗೆ ಬಂದಂತಹ ಪತ್ರಕರ್ತರು ಮತ್ತು ಹಿತೈಷಿಗಳು ಅನೇಕರು ಆ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಅದನ್ನು ನಾವು ಪುಸ್ತಕ ರೂಪದಲ್ಲಿ, ಆ ವಿಚಾರಗೋಷ್ಠಿಯಲ್ಲಿ ಮಂಡನೆಯಾದಂತಹ ವಿಷಯಗಳೇನಿದ್ದಾವೆ ಅವುಗಳನ್ನು ಪುಸ್ತಕ ರೂಪದಲ್ಲಿ ತರುವಂತಹ ಪ್ರಯತ್ನವನ್ನು ನಾವು ಕೂಡ ಅವತ್ತು ಮಾಡ್ತಾ ಇದ್ವಿ. ಅದಾದ ನಂತರದಲ್ಲಿ 1 ಗಂಟೆಗೆ ಮಾಮೂಲಿ ಎಲ್ಲ ಕಲಾಸಕ್ತರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು 2 ಗಂಟೆಗೆ
2 ಗಂಟೆಗೆ ಅಭಿಮಾನಿಗಳೊಂದಿಗೆ ಸಂವಾದ ಮತ್ತು ಸನ್ಮಾನ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅಮ್ಮನವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಆದರೆ ಈ ರಾಜ್ಯದ ಜನತೆ ಯಾವುದೇ ಕಾರಣಕ್ಕೂ ಅವರಿಗೆ, ರಾಜ್ಯದ ಜನತೆ ಅಲ್ಲ, ಕೆಲವೊಂದು ಸಂಘ ಸಂಸ್ಥೆಗಳು ಅವರನ್ನು ಈ ಪದ್ಮಶ್ರೀ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ಗೌರವಿಸಬೇಕಾಗಿತ್ತು. ಆದರೆ ಗೌರವಿಸಲಿಲ್ಲ ಅನ್ನೋಂಥ ನೋವು ನಮಗಿದೆ. ಅದಕ್ಕೆ ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕು. ಅವತ್ತು ಅಭಿಮಾನಿಗಳೊಂದಿಗೆ ಅವರನ್ನು ಮುಖಾಮುಖಿ ಆಗಿಸಬೇಕು ಅನ್ನೋಂಥ ಉದ್ದೇಶ ಇದೆ. ಅವರನ್ನು ಶೀಘ್ರದಲ್ಲೇ ಅಮ್ಮವರನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆ ಒಂದು ಅಭಿಮಾನಿಗಳೊಂದಿಗೆ ಸಂವಾದ ಮತ್ತು ಸನ್ಮಾನ ಅನ್ನುವಂತಹ ಒಂದು ಕಾರ್ಯಕ್ರಮ ಇದೆ. ಅದಾದಮೇಲೆ 4 ಗಂಟೆಗೆ ಡಾಕ್ಟರ್ ವಿಷ್ಣು ಅಣ್ಣನವರು 5 ಭಾಷೆಗಳಲ್ಲಿ ಅಭಿನಯಿಸಿದರು ಅಂತ ಹೇಳಿದೆ. ಆ 5 ಭಾಷೆಗಳಲ್ಲಿ ಅವರ ಸ್ನೇಹಿತರು ಯಾರಿದ್ರು, ಡಾಕ್ಟರ್ ವಿಷ್ಣು ಅಣ್ಣನ ಸ್ನೇಹಿತರು ಯಾರಿದ್ರು, ಅವರುಗಳನ್ನು ನಾವು ಮಾತನಾಡಿಸಿ ಆ ವೇದಿಕೆ ಕಾರ್ಯಕ್ರಮ ಸಂಜೆ 4 ಗಂಟೆಗೆ ಶುರುವಾಗುತ್ತೆ. 5 ಭಾಷೆಗಳಿಂದ 5 ಜನ ಪ್ರಮುಖರು, ಆಯಾ ಚಿತ್ರರಂಗದ ಗಣ್ಯರು ಅವತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕನ್ನಡದಿಂದ ಕೂಡ ಒಬ್ಬರು ಬರ್ತಾರೆ. ಆಮೇಲೆ ನಮ್ಮ ಸಂಸದರುಗಳು ಅನೇಕರು ಅವತ್ತು ಬರೋರಿದ್ದಾರೆ. ಅದಾದ ನಂತರದಲ್ಲಿ 6 ಗಂಟೆಗೆ ಸುಮಾರಾಗಿ 6ರಿಂದ 7 ಗಂಟೆ ಸುಮಾರಾಗಿ ಸರಿಯಾಗಿ ರಾಷ್ಟ್ರೀಯ ಉತ್ಸವದ ಒಂದು ಮ್ಯೂಸಿಕಲ್ ನೈಟ್, ಡಾಕ್ಟರ್ ವಿಷ್ಣು ಮ್ಯೂಸಿಕಲ್ ನೈಟ್ ಅಂತ ಹೇಳ್ಬಿಟ್ಟು 3 ಗಂಟೆಗಳ ಕಾಲ ಕಾರ್ಯಕ್ರಮ ಇರುತ್ತೆ. ಅದಾದ ಮೇಲೆ ಒಂದು ವಿಷ್ಣು ಅವರ ಒಂದು ಅಪರೂಪದ ಚಲನಚಿತ್ರವನ್ನು ಅವತ್ತು ಪ್ರದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಇಂಚೆ ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಕೂಡ ಅವರ ಚಿತ್ರೋತ್ಸವ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಇದ್ವಿ. ಅದನ್ನು ಮುಂದಿನ ಸಲ ನನ್ನ ಜೊತೆಗೆ ನೇರ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆ 3 ದಿವಸಗಳ ಒಂದು ಚಲನಚಿತ್ರೋತ್ಸವ, ಒಂದು ಶುಕ್ರವಾರ ಶುರುವಾಗಿ, ಶನಿವಾರ ಶುರುವಾಗಿ, ಭಾನುವಾರ ಸಮಾರೋಪ ಮಾಡುವಂಥದ್ದು ಕೂಡ ಅವರ ಅಂದರೆ 3 ಚಿತ್ರಗಳು ಬಿಡುಗಡೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ. ಸೊ ಇದಿಷ್ಟು ಕೂಡ ನಮ್ಮ ರಾಷ್ಟ್ರೀಯ ಉತ್ಸವದ ಒಂದು ಉದ್ದೇಶಗಳು ಮತ್ತು ನಾವು ಯಾವ ರೀತಿ ಈ ಒಂದು ಕಾರ್ಯಕ್ರಮವನ್ನು ಅವತ್ತು ಆ ದಿನ ನಾವು ನಡೆಸ್ತೀವಿ ಅನ್ನೋದರ ಒಂದು ರೂಪರೇಷೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ದೆಹಲಿಗೆ ಬರಬೇಕು ಅಂತ ನನ್ನ ಆಸೆ. ನೀವೆಲ್ಲರೂ ಬರಲೇಬೇಕು. ಯಾಕಂದರೆ ನೀವುಗಳು ಡಾಕ್ಟರ್ ವಿಷ್ಣು ಅಣ್ಣನ ಅಭಿಮಾನಿಗಳಿಂದ ಈ ಕಾರ್ಯಕ್ರಮ ಕಳೆಗಟ್ಟಲ್ಲ. ನೀವಿದ್ರೇ ಅದಕ್ಕೊಂದು ಅಂದ. ಯಾಕಂದರೆ ನಿಮ್ಮನ್ನೇ ಅವರು ಅಭಿಮಾನಿಗಳೇ ನನ್ನ ಪ್ರಾಣ ಅಂತ ಹೇಳಿದವರು. ಅವರ ಪ್ರಾಣ ಇಲ್ಲದೆ ಅಲ್ಲಿ ಅವರ ದೇಹ ಇಲ್ಲ ನನ್ನ ಜೊತೆಗೆ, ಅವರಿಗೆ ಅಲ್ಲಿ ಸುಖ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ನೀವುಗಳೆಲ್ಲರೂ ಕೂಡ ಅಲ್ಲಿಗೆ ಬರಬೇಕು. ನಿಮ್ಮನ್ನು ನೋಡಿ ಅವರು ಆನಂದ ಪಡಬೇಕು. ನನಗೋಸ್ಕರ ದೆಹಲಿ ತನಕ ನನ್ನ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಖುಷಿ ಪಡಬೇಕು. ಅಲ್ಲಿಗೆ ಬರುವಂತಹ ಅಭಿಮಾನಿಗಳಿಗೆ ನಾವು ದೆಹಲಿ ಪ್ರವಾಸವನ್ನು ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ತಾಜ್ ಮಹಲ್ ಮತ್ತು ಮಥುರಾದ ಬೃಂದಾವನ ಇವೆಲ್ಲವನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು 3 ದಿವಸ ಊಟ ತಿಂಡಿ, ಶನಿವಾರ, ಭಾನುವಾರ, ಸೋಮವಾರ 3 ದಿವಸ ಊಟ ತಿಂಡಿ, ರಾತ್ರಿ ಮತ್ತೆ ಮಲಗೋ ವ್ಯವಸ್ಥೆ ಎಲ್ಲವನ್ನು ಕೂಡ ನಾವು ಅಲ್ಲಿ ಮಾಡಿದ್ದೀವಿ. ಈ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧ್ಯವಾದರೆ ನಿಮ್ಮ ಕುಟುಂಬಗಳ ಸಮೇತ ಒಂದ್ಸಲಿ ನಿಮ್ಮ ಮನೆಯವರು ಕೂಡ ನಿಮ್ಮನ್ನು ಬಿಟ್ಕೊಂಡಿರ್ತಾರೆ. ನೀವೆಲ್ಲೇ ಹೋಗಲಿ, ಎಲ್ಲೇ ಬರಲಿ ಅಂತ ಅಂದ್ಕೊಂಡಿರ್ತಾರೆ. ಮತ್ತು ಸುಮಾರು ವರ್ಷಗಳಿಂದ ನೀವು ವಿಷ್ಣು ಅಭಿಮಾನಿ ಅಂತ ಗುರುಸ್ಕೊಂಡಿರ್ತೀರ. ಅದನ್ನೆಲ್ಲ ಸಹಿಸ್ಕೊಂಡಿರ್ತಾರೆ. ಕೆಲವು ಕಡೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆದರೆ ಒಂದ್ಸಲಿ ಆ ತಾಯಂದನ್ನು ನಿಮಗೋಸ್ಕರ ಬದುಕ್ತಾ ಇರೋಂಥ ಹೆಣ್ಮಕ್ಳನ್ನ ಕರ್ಕೊಂಡು ಒಂದ್ಸರಿ ದೆಹಲಿಗೆ ಬನ್ನಿ. ಅಲ್ಲಿ ಅವ್ರಿಗೆ ದೆಹಲಿ ತೋರಿಸಿ, ಪ್ರೇಮದ ಸಂಕೇತ ಹೊರಗಿರುವಂತಹ ತಾಜ್ ಮಹಲನ್ನು ತೋರಿಸಿ 3 ದಿವಸ ನಮ್ಮ ಜೊತೆ ಕಲೀರಿ. ಮತ್ತು ಯಾರೆಲ್ಲ ಅಲ್ಲಿಗೆ ಬರ್ತಿದಾರೋ ಆ ಅಭಿಮಾನಿಗಳಿಗೆ, ಎಲ್ಲ ಅಭಿಮಾನಿಗಳಿಗೆ, ಅಲ್ಲಿಗೆ ಬರುವಂಥ ಪ್ರತಿ ಅಭಿಮಾನಿಗೆ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ರಾಷ್ಟ್ರೀಯ ಪುರಸ್ಕಾರ ಅಂತ ಹೇಳಿ ಒಂದು ಗೌರವಿಸಬೇಕು ಅಂತ, ಅದು ಭಾರತಿ ಅಮ್ಮನವ್ರ ಕೈಯಿಂದನೇ ಕೊಡಿಸ್ಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ. ಸೊ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಲೂ ಅಂದ್ಕೊಂಡಿದ್ವಿ. ಮತ್ತು ಇದು ಈ ರೇಟ್ ಕಮ್ಮಿ ಆಗೋದ್ರಿಂದ ಬರೀ ಫ್ಲೈಟು ಎಲ್ಲ ಆದರೆ ನಿಮಗೆ ಬರೀ 12,000 ರೂಪಾಯಿಗೆ ಈಗ ಹೋಗಿ ಬರೋದು ಮತ್ತು ಪ್ರವಾಸ ಎಲ್ಲ ಸಿಕ್ಬಿಡಿದೆ. 3,000 ರೂಪಾಯಿ ಟಿಕೆಟ್ ಇದೆ. ನೀವು ಆದಷ್ಟು ಬೇಗ ಈ ತಿಂಗಳು 25ನೇ ತಾರೀಕು ಒಳಗಡೆನೆ ನೀವೆಲ್ಲ ನಾವು ನೋಂದಣಿ ಮಾಡ್ಕೊಂಡಿದ್ದಾರೆ. ಬರೀ 3,000 ರೂಪಾಯಿಗೆ ಒಂದು ಸೈಟು ಟಿಕೆಟ್ ಇದೆ. ಸೊ ಫ್ಲೈಟಲ್ಲಿ ಒಂದ್ಸಲಿ ಬಂದು ಹೋಗುವಂಥದ್ದು ಕೂಡ ಆಗ್ಬೋದು. ಸೊ ಯಾರಿಗೂ ಒತ್ತಾಯ ಇಲ್ಲ. ಎಷ್ಟೇ ಜನ ಬಂದರೂ ಕೂಡ ಕಾರ್ಯಕ್ರಮ ಅಂತೂ ಆಗೇ ಆಗುತ್ತೆ. ಸೊ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಇದೊಂದು ಸುವರ್ಣಾವಕಾಶ. ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ರಿ ಅನ್ನೋಂಥದ್ದು ಆ ಒಂದು ಸಂತಸ ಮತ್ತು ಆ ನೆನಪು ಸದಾಕಾಲ ನಿಮ್ಮಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಸೊ ಈ ಒಂದು ರಾಷ್ಟ್ರೀಯ ಉತ್ಸವಕ್ಕೆ ಯಾರು ಎಲ್ಲೂ ಕೂಡ ಹಣ ಆಗಲಿ ನಾವು ವಸೂಲಿ ಮಾಡ್ತಾ ಇಲ್ಲ. ನಾವು ಯಾರನ್ನೂ ಹಣ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ನಮ್ಮ ಸಮಾನ ಮನಸ್ಕ ಸ್ನೇಹಿತರು ಏನೆಲ್ಲ ಸೇರಿಕೊಂಡಿದ್ದು ಅದನ್ನು ಇದರಲ್ಲಿ ವಿನಿಯೋಗಿಸ್ಕೊಂಡು ಕೆಲಸ ಮಾಡ್ತೀವಿ.
ಬಂದು ಹೋಗುವಂಥದ್ದು ಖರ್ಚನ್ನು ಮಾತ್ರ ನೀವು ಇಲ್ಲಿ ನೋಡ್ಕೋಬೇಕು ಅಂತ ಕೇಳ್ಕೊತೀವಿ. ಅದು ಬಿಟ್ಟರೆ ನಿಮ್ಮಿಂದ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಹಾಯ ಬೇಕಾಗಿಲ್ಲ. ನಾವು ಯಾರಾದರೂ ಕೇಳಲ್ಲ. ರಾಷ್ಟ್ರೀಯ ಉತ್ಸವದ ಹೆಸರಲ್ಲಿ ಯಾರಾದರೂ ಬಂದು ಹಣ ಕೇಳಿದರೆ ಕೂಡ ದಯವಿಟ್ಟು ನೇರವಾಗಿ ನಮ್ಮನ್ನು ಸಂಪರ್ಕಿಸಬೇಕು ಅಂತ ಕೇಳ್ಕೊತೀನಿ. ನೀವು ಬಂದು ಹೋಗೋದನ್ನು ಮಾತ್ರ ನೀವೇ ನೋಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಮನವಿ ಮಾಡ್ಕೊತೀವಿ. ಯಾಕಂದರೆ ಕಾರ್ಯಕ್ರಮದ ಸಂಪೂರ್ಣ ಖರ್ಚು ವೆಚ್ಚ ನಾವು ನೋಡ್ಕೋಬೇಕಾಗಿರೋದ್ರಿಂದ ನಿಮಗೆ ಬಂದು ಹೋಗೋ ಟಿಕೆಟ್ಗಳೆಲ್ಲ ನಾವು ಮಾಡ್ಸೋಕ್ಕಾಗಲ್ಲ. ಈಗಾಗಲೇ 150ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದ ರೂಪುರೇಷೆಗಳ ಹಂತದಲ್ಲೇ ನಮ್ಮ ಜೊತೆಯಾಗಿಬಿಟ್ಟಿದ್ದಾರೆ, ನೋಂದಾಯಿಸ್ಕೊಂಡಿದ್ದಾರೆ. ನಾವು ಇನ್ನೊಂದು ಸುಮಾರು ಒಂದು 300 ಜನ ಮಾತ್ರ ಕರ್ಕೊಂಡು ಹೋಗಬೇಕು ಅಂತ ಇದ್ದೀವಿ. ಇನ್ನು ಉಳಿದು ಎಷ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ನಿರ್ಧಾರ ಮಾಡಿ ಈ ತಿಂಗಳ 25ರ ಒಳಗಡೆ ಅಥವಾ ಗರಿಷ್ಠ ಅಂತಂದರೆ ಜೂನ್ 30ರ ಒಳಗಡೆ ನೀವೆಲ್ಲರೂ ಕೂಡ ನಿಮ್ಮನ್ನು ನೋಂದಾಯಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಸೊ ಇದು ಇಷ್ಟ ಆದಮೇಲೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಬರ್ತಾರೆ, ಇನ್ನೂ ಏನೆಲ್ಲ ಈ ಕಾರ್ಯಕ್ರಮಕ್ಕೆ ಜೋಡಿಸಿದ್ವಿ, ಜೊತೆ ಮಾಡಿಸಿದ್ವಿ, ಮತ್ತು ಇನ್ನೂ ಹೊಸ ಹೊಸ ವಿಷಯಗಳು ಏನೆಲ್ಲ ಇರ್ತವೆ ಅನ್ನೋಂಥದ್ದು ನಾವು ಹೇಳ್ತಾ ಹೋಗ್ತೀವಿ. ಆಮೇಲೆ ಹೇಳೋದು ಮತ್ತೆ ಅವತ್ತು ಒಂದು ದಿವಸ ಡಾಕ್ಟರ್ ವಿಷ್ಣು ಅವರ ಮರೆಯಲಾಗದ ಚಿತ್ರಗಳು ಅನ್ನೋಂತಹ ಒಂದು 25 ಅತ್ಯುತ್ತಮ ಚಿತ್ರಗಳ ಬಗ್ಗೆ ಒಂದು ನಿಖರವಾದ ಮಾಹಿತಿ ಉಳ್ಳಂತಹ ಮತ್ತು ಆ ಚಿತ್ರಗಳ ಇತಿಹಾಸ ಮತ್ತು ಆ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡುವಂತಹ ಒಂದು NS ಶ್ರೀಧರ್ ಮೂರ್ತಿ ಅವರ ಒಂದು ಪುಸ್ತಕಗಳು ಕೂಡ ಅವತ್ತು ದೆಹಲಿಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದಕ್ಕೂ ಕೂಡ ನೀವೆಲ್ಲ ಸಾಕ್ಷಿ ಆಗಬೇಕು ಅಂತ ಕೇಳ್ಕೊತೀವಿ. ಈ 3 ದಿವಸಗಳ ಕಾಲ ಅಂದರೆ 26, 27, 28 3 ದಿವಸ ದೆಹಲಿ ಪ್ರವಾಸಕ್ಕೆ ಸಿದ್ಧವಾಗಿ ಮಾನಸಿಕವಾಗಿ ಇನ್ನೂ 2.5 ತಿಂಗಳ ಮುಂಚೆನೇ ನಿಮಗೆ ಇದನ್ನೆಲ್ಲ ನಾವು ಮನವಿ ಮಾಡ್ಕೋತಾ ಇದ್ದೀವಿ. 2.5 ತಿಂಗಳಿರೋದ್ರಿಂದ ಬಿಡುವು ಮಾಡ್ಕೋಬೋದು, ಯೋಜನೆಗಳನ್ನು ಸಿದ್ಧಪಡಿಸ್ಕೋಬೋದು. ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿ ಇರ್ತೀವಿ. ಆದಷ್ಟು ಬೇಗ ನಿಮಗೆ ಇದಕ್ಕೆ ಸಂಬಂಧಪಟ್ಟ ನಂಬರ್ಸು ಅದೆಲ್ಲ ಕೂಡ ಫೇಸ್ಬುಕ್ಕು ವಾಟ್ಸಪ್ಗಳಲ್ಲಿ ಸಿಗುತ್ತೆ. ಅಥವಾ ನೀವು ನೇರವಾಗಿ ಇಲ್ಲೇ ಬಂದು ನಮಗೆ ಮೆಸೆಂಜರಲ್ಲಿ ನಾವು ಕೇಳಿದ್ರು ಕೂಡ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ಆದಷ್ಟು ಬೇಗ ಬರೀ ಇನ್ನೊಂದು 150 ಜನ ಅಷ್ಟೇ ನಾವು ಬರೀ 300 ಜನ ಆದ್ದರಿಂದ ಇನ್ನೊಂದು 150 ಜನ ಅಷ್ಟೇ ಅವಕಾಶ ಇರೋದ್ರಿಂದ ಆದಷ್ಟು ಬೇಗ ತಾವೆಲ್ಲರೂ ಕೂಡ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಮತ್ತು ಕಾರ್ಯಕ್ರಮದಲ್ಲಿ ಸಕುಟುಂಬ ಸಮೇತವಾಗಿ ನೀವು ಸಮೇತರಾಗಿ ದಂಪತಿಗಳ ಸಮೇತ ಬಂದಿದ್ದಾದರೆ ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಮಕ್ಕಳು ಕೂಡ ಖುಷಿ ಆಗ್ತಾರೆ. ನಮ್ಮ ಅಪ್ಪಗೆ ಒಂದು ರಾಷ್ಟ್ರೀಯ ಪುರಸ್ಕಾರ ಸಿಕ್ಕಿದೆ ಅಂತ ಹೇಳಿ ದೆಹಲಿ ಮಟ್ಟದಲ್ಲಿ. ಸೊ ಅದರಿಂದ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಇನ್ನೊಂದು ರಾಷ್ಟ್ರೀಯ ಉತ್ಸವ ಆಗಸ್ಟ್ 27ಕ್ಕೆ ಮುಗಿದ ತಕ್ಷಣವೇ ಸೆಪ್ಟೆಂಬರ್ 18ಕ್ಕೆ ಅಣ್ಣನ ಜಯಂತಿ ಬರುತ್ತೆ. ನಿಮಗೆಲ್ಲ ಗೊತ್ತಿದೆ. ಬೇರೆ ಬೇರೆ ಕಾರಣಗಳಿಗೆ ಈ ಸಲದ ಡಾಕ್ಟರ್ ವಿಷ್ಣು ಜಯಂತಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅದನ್ನು ನೀವು ಕಣ್ಣಾರೆ ಕಾಣ್ತೀರಿ ಅನ್ನೋಂತಹ ಮಾತನ್ನು ನಾನು ಪರೋಕ್ಷವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೆಪ್ಟೆಂಬರ್ 18 ಒಳಗಡೆ ಈ ಸಲ ಕೆಲವೊಂದು ಬದಲಾವಣೆಗಳು, ಕೆಲವೊಂದು ನಿರೀಕ್ಷೆಗಳು ನಿಜ ಆಗುವಂತಹದ್ದು ಏನಾದರೂ ಒಂದು ಆಗಬಹುದು ಅನ್ನೋಂಥದ್ದು ಒಂದು ಭರವಸೆಯಲ್ಲಿದ್ದೀನಿ. ಖಚಿತವಾಗಿ ಹೇಳಲಾರೆ, ಆದರೆ ಭರವಸೆಗಳಂತೂ ಇದೆ. ಆ ಭರವಸೆಗಳಲ್ಲೇ ಬದುಕ್ತಾ ಇರೋದ್ರಿಂದ ನಾನು ಅದನ್ನು ನಂಬುತ್ತೀನಿ ಕೂಡ. ಸೊ ನೀವೆಲ್ಲರೂ ಕೂಡ ನೀವು ಅದೇ ಭರವಸೆಯಲ್ಲಿ ಒಂದು ರಾಷ್ಟ್ರ ರಾಜಧಾನಿಗೆ ಹೊರಡಿ ನಾವೆಲ್ಲ ಜೊತೆಯಾಗಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಇನ್ನೇನಾದರೂ ಬದಲಾವಣೆಗಳು ಬೇಕು ಅಥವಾ ಈ ಥರನೇ ಇರಬೇಕು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆದ್ದರಿಂದ ಅನ್ನೋದಾದರೆ ದಯವಿಟ್ಟು ಅದನ್ನು ನಮ್ಗೆ ತಿಳಿಸಿ. ನಾವು ನಿಮ್ಮ ಸಲಹೆಗಳನ್ನು ಮುಕ್ತವಾಗಿ ಸ್ವೀಕರಿಸೋಕ್ಕೆ ಸಿದ್ಧವಾಗಿದ್ದೀವಿ. ಮತ್ತು ಮುಖ್ಯವಾಗಿ ಯಾರಿಗೂ ಹಣ ಯಾರೂ ಕೇಳಲ್ಲ, ಕೊಡಬೇಡಿ. ಯಾರಾದರೂ ಹಣ ಕೇಳೋರು ಬಂದರೆ ನಮ್ಮ ಗಮನಕ್ಕೆ ದಯವಿಟ್ಟು ತನ್ನಿ ಅಂತ ಕೇಳ್ಕೊಡ್ತೀವಿ. ಯಾಕಂದರೆ ಇದು ಅಭಿಮಾನಕ್ಕೋಸ್ಕರ ಆಗ್ತಿರೋ ಕಾರ್ಯಕ್ರಮ ಆದ್ದರಿಂದ ಹಣ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೋಬಾರ್ದು. ಮತ್ತು ಕೆಲವರು ಇನ್ನೊಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಇವರಿಗೆ ಎಲ್ಲಿಂದ ದುಡ್ಡು ಬರುತ್ತೆ, ಇವರೇನೋ ಮಾಡ್ಕೋತಾರೆ ಹಾಗೆ ಹೀಗೆ ಅಂತ ಊಹಾಪೋಹಗಳನ್ನೆಲ್ಲ ಹರಿಬಿಡುವಂಥ ಜನ ಇರ್ತಾರೆ. ಅವರಿಗೆ ಅವರ ಸರ್ವಾಂಗಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಅವರನ್ನು ದೂರ ಇಡಿ. ಯಾಕಂದರೆ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಕಲ್ಲು ಹಾಕೋ ಜನ 100 ಜನ ಇರ್ತಾರೆ. ಅವ್ರ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಹಾಗೇ ಇರಲಿ. ನಾವು ಈ ಒಂದಷ್ಟು ಕೆಲಸಗಳನ್ನ ಆಗಬೇಕಾಗಿದೆ. ಮತ್ತು ಕೊನೆಯದಾಗಿ ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಿಂದ ವಿಷ್ಣುವನ್ನು ನೋಡ್ತಾ ಇದ್ದಾಗ ಪ್ರತಿ ದಿವಸ ನಮಗೆ ಪತ್ರಿಕೆಗಳಲ್ಲಿ ಅಥವಾ ಇನ್ನೆಲ್ಲೋ ಮತ್ತೆಲ್ಲೋ ವಿಷ್ಣುವನ್ನ ಎಲ್ಲಿ ನೋಡ್ತಾ ಇಲ್ಲ, ಸಿಗ್ತಾ ಇಲ್ಲ, ಹಾಗೆ ಈಗ ನಮ್ಮ ಹೆಸರಲ್ಲಿ ಯಾಕೆ ಈ ಕಾರ್ಯಕ್ರಮ ಆಗ್ತಾಯಿಲ್ಲ, ವಿಷ್ಣು ಹೆಸರಲ್ಲಿ ಯಾಕೆ ಈ ಕಾರ್ಯಕ್ರಮ ಆಗ್ತಾಯಿಲ್ಲ, ಆ ಕಾರ್ಯಕ್ರಮ ಆಗ್ತಾಯಿಲ್ಲ, ನಮಗೆ ಯಾಕೆ ಈ ಥರ ಅಂಥದ್ದೆಲ್ಲ ಅನ್ನಿಸ್ತಾ ಇತ್ತು. ಆ ಒಂದು ನೋವು ಇವತ್ತು ನಾವೇ ನಿಂತು ಆ ಒಂದು ವಿಷ್ಣು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮ ಅಂತ ಇದೆ. ಆ ಖುಷಿನೇ ಬೇರೆ ಇದೆ. ನಿಜಕ್ಕೂ ಭಾಳ ಖುಷಿ ಆಗುತ್ತೆ. ಇವತ್ತು ಒಂದು ಅಭಿಮಾನಿಗಳು ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇಡೀ ರಾಜ್ಯಕ್ಕೆ ವಿಷ್ಣು ಅಭಿಮಾನಿಗಳು ಮಾದರಿಯಾಗಿದ್ದಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಯಾಕಂದರೆ ಯಾವ ಸಹಕಾರಗಳು ಇಲ್ಲದೆ ಬರೀ ಅಭಿಮಾನಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತೀವಿ ಅಂತ ಅನ್ನೋದಾದರೆ ಇದು ಸಣ್ಣ ವಿಷಯ ಅಲ್ಲ. ಇದು ಅಭಿಮಾನದ
ಪರಾಕಾಷ್ಠೆ, ಪ್ರೀತಿಯ ದ್ಯೋತಕ, ಇಂತಹದ್ದು ಬೇರೆ ಎಲ್ಲೂ ಕಾಣಕ್ಕೆ ಸಿಗ್ಲಿಕ್ಕಿಲ್ಲ. ಬರೀ ಡಾಕ್ಟರ್ ವಿಷ್ಣು ಅಣ್ಣನಿಗೆ ಮಾತ್ರ ಮೀಸಲಾಗಿರುತ್ತಾ ಈ ಅಭಿಮಾನ. ಈ ಅಭಿಮಾನಿಗಳು ಮೂರ್ಕಾಲ ಅವರ ಹೆಸರನ್ನು ಉಳಿಸುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಜೊತೆ ಆಗಬೇಕು. ಆಗಾಗ ಮಾತ್ರ ಈ ಒಂದು ನೆನಪಿನ ಉತ್ಸವಕ್ಕೆ, ರಾಷ್ಟ್ರೀಯ ಉತ್ಸವಕ್ಕೆ ಒಂದು ಕಳೆ ಬರುತ್ತೆ, ಒಂದು ಬೆಲೆ ಬರುತ್ತೆ. ದಯವಿಟ್ಟು ನಿಮ್ಮ ಕೈಲಿ ಸಹಕಾರ ಕೊಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಕಾಲೆಳೆಯುವಂಥ ಕೆಲಸಕ್ಕೆ ಹೋಗಬೇಡಿ. ಒಂದು ಪ್ರೋತ್ಸಾಹವನ್ನು ಕಡಿಮೆ ಮಾಡುವಂಥ ಮಾತುಗಳನ್ನು ಆಡಬೇಡಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಡಾಕ್ಟರ್ ವಿಷ್ಣುವರ್ಧನ್ ರಾಷ್ಟ್ರೀಯ ಉತ್ಸವ ದೊಡ್ಡ ಮನುಷ್ಯನ ನೆನಪಲ್ಲಿ ದೊಡ್ಡ ಹೆಜ್ಜೆಗೆ ನೀವೆಲ್ಲರೂ ಹೆಜ್ಜೆ ಹಾಕಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.